ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ಜವಾಹರ್ ನವೋದಯ ವಿದ್ಯಾಲಯದ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ತಮಗೆಲ್ಲ ಗೊತ್ತಿದೆ. ಈಗಾಗಲೇ ಇಲ್ಲಿ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟನ್ನು ಬಿಡುಗಡೆ ಮಾಡಲಾಗಿತ್ತು. ಅದೇ ರೀತಿಯಾಗಿ ಇಲ್ಲಿ ಜವಾಹರ್ ನವೋದಯ ವಿದ್ಯಾಲಯ ಸಮಿತಿಯವರು ಮೊದಲ ಏನು ಆಯ್ಕೆಯಾದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಅಡ್ಮಿಷನ್ ಪ್ರಾಸೆಸ್ ಕೂಡ ನಡೆದಿತ್ತು. ಅಂದರೆ ಇಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಎಲ್ಲ ದಾಖಲೆಗಳನ್ನು ಸಲ್ಲಿಸಬೇಕಾಗಿತ್ತು. ಆ ದಾಖಲೆಗಳನ್ನು ಸಲ್ಲಿಸಿದಂತಹ ವಿದ್ಯಾರ್ಥಿಗಳ ಅಡ್ಮಿಷನ್ ಇಲ್ಲಿ ಕನ್ಫರ್ಮ್ ಆಗಿತ್ತು. ಆದರೆ ಇಲ್ಲಿ ಬಹಳಷ್ಟು ಪೋಷಕರು ಕೂಡ ಕೇಳ್ತಾ ಇದ್ರಿ, ಇಲ್ಲಿ ಸೆಕೆಂಡ್ ಲಿಸ್ಟ್ ಬಿಡುಗಡೆ ಆಗುತ್ತದೆ ಅಥವಾ ಇಲ್ವಾ ಅಂತ ಕೇಳ್ತಾ ಇದ್ರಿ. ಆದರೆ ಇಲ್ಲಿ ನವೋದಯ ವಿದ್ಯಾಲಯ ಸಮಿತಿಯವರು ತಿಳಿಸಿದಂತೆ ಇಲ್ಲಿ ಏನು ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಅವರಿಗೆ ಏನೇನು ದಾಖಲೆಗಳನ್ನು ಸಲ್ಲಿಸಬೇಕು ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಅವರು ನೀಡಿದರು. ಆದರೆ ಇಲ್ಲಿ ಅವರು ನವೋದಯ ವಿದ್ಯಾಲಯ ಸಮಿತಿಯವರು ತಿಳಿಸಿದ ಹಾಗೆ ಇಲ್ಲಿ ಇಡೀ ಪ್ರೊಸೆಸ್ ಏನಿದೆಯಲ್ಲ, ಈ 2026-27ನೇ ಶೈಕ್ಷಣಿಕ ಸಾಲಿನ ಇಲ್ಲಿ 6ನೇ ತರಗತಿಯ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರೊಸೆಸ್ ಏನಿದೆಯಲ್ಲ, ಅದು ಸಂಪೂರ್ಣವಾಗಿ ಡಿಸೆಂಬರ್ 31, 2026ವರೆಗೆ ಮುಕ್ತಾಯ ಆಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಇದು ಆಯ್ಕೆ ಪ್ರಕ್ರಿಯೆ ಏನಿದೆಯಲ್ಲ, ಅಡ್ಮಿಷನ್ ಪ್ರಾಸೆಸ್ ಇದು ಮುಕ್ತಾಯವಾಗುವಂಥ ದಿನಾಂಕ 31ನೇ ಡಿಸೆಂಬರ್ 2026. ಇಲ್ಲಿ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಇಲ್ಲಿ ಸೂಕ್ತ ದಾಖಲೆಗಳನ್ನು ಸಲ್ಲಿಸಬೇಕು. ಆ ದಾಖಲೆಗಳನ್ನು ಸಲ್ಲಿಸಿದ ನಂತರ ಅಲ್ಲಿ ವೆರಿಫಿಕೇಷನ್ ಆಗ್ತದೆ. ಅಲ್ಲಿ ಏನಾದರೂ ಇವರ ದಾಖಲೆಗಳು ಮಿಸ್ಮ್ಯಾಚ್ ಆದರೆ ಅಥವಾ ಅವರು ಸೂಕ್ತವಾದ ದಾಖಲೆಗಳು ಇಲ್ಲದೇ ಇದ್ದಲ್ಲಿ ಅವರ ಒಂದು ಅಡ್ಮಿಷನ್ನು ಕ್ಯಾನ್ಸಲ್ ಆಗುತ್ತೆ ಮತ್ತು ಅವರು ಸೆಲೆಕ್ಟೆಡ್ ಪ್ರೊಸೆಸ್ ಏನಿದೆಯಲ್ಲ ಮತ್ತೆ ಕಂಟಿನ್ಯೂ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ಅವರು ತಿಳಿಸಿದರು. ಮೊದಲ ಸುತ್ತಿನಲ್ಲಿ ಈ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಮಿಸ್ಮ್ಯಾಚ್ ಆಗುವಂಥ ದಾಖಲೆಗಳು ಯಾವುದಾದ್ರೂ ಇದ್ದರೆ, ಅಂದರೆ ಇಲ್ಲಿ ನೋಡ್ಬೋದು ತಾವು, ಒಂದು ಇಲ್ಲಿ ವಿಳಾಸದ ದಾಖಲೆಗಳು ಏನಾದರೂ ಚೇಂಜಸ್ ಇದ್ದರೆ ಆವಾಗ ಅವರ ಒಂದು ಅಡ್ಮಿಷನ್ನು ಕ್ಯಾನ್ಸಲ್ ಆಗುತ್ತೆ. ಔಟ್ ಆಫ್ ಡಿಸ್ಟಿಕ್ನ ದಾಖಲೆಗಳು ಇಲ್ಲಿ ನಡೆಯೋದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಜನ್ಮ ದಿನಾಂಕ, ಡೇಟ್ ಆಫ್ ಬರ್ತ್ ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಅದರೊಂದಿಗೆ ಇಲ್ಲಿ ಅವರು ಈಗ ಗ್ರಾಮೀಣ ಒಂದು ಕೋಟಾದಡಿ ಆಯ್ಕೆಯಾಗಿದ್ದು ಅವರು ಒಂದು ದಿನ ಆದರೂ ಇಲ್ಲಿ ನಗರ ಶಾಲೆಗಳಲ್ಲಿ ಕಲ್ತಿದ್ರು ಅಂದರೆ ಅವರ ಗ್ರಾಮೀಣ ಕೋಟಾ ಅಲ್ಲಿ ಕ್ಯಾನ್ಸಲ್ ಆಗಿಬಿಡುತ್ತೆ. ಈ ರೀತಿಯಾಗಿ ಕೆಲವೊಂದಿಷ್ಟು ಮಾಹಿತಿಗಳಿದ್ದಾವೆ. ಇನ್ನು ಅದೇ ರೀತಿಯಾಗಿ ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಕೆಲವು ಸಾರಿ ಅಡ್ಮಿಷನ್ ಮಾಡದೇ ಇರ್ಬೋದು ಆಯ್ಕೆಯಾದಂತಹ ವಿದ್ಯಾರ್ಥಿಗಳು. ಆಗ ತಕ್ಷಣವೇ ಅವರ ಬದಲಾಗಿ ಇನ್ನೊಬ್ಬರನ್ನ ಇಲ್ಲಿ ಆಯ್ಕೆ ಮಾಡುವುದಿಲ್ಲ. ಇದು ಮೊರಾರ್ಜಿ ಅಥವಾ ಆದರ್ಶ ವಿದ್ಯಾಲಯದ ರೀತಿಯಾಗಿ ಇರುವುದಿಲ್ಲ. ಮತ್ತು ಇದು ಮುಖ್ಯ ಕಚೇರಿ ಏನಿದೆಯಲ್ಲ ಅಲ್ಲಿಂದನೇ ಬರಬೇಕಾಗುತ್ತೆ. ಅಲ್ಲಿನ ಮಾಹಿತಿ ಆಧಾರದ ಮೇಲೆ ಅವರು ಏನು ಮಾಡ್ತಾರೆ, ಮತ್ತೊಂದು ಮೆರಿಟ್ ಲಿಸ್ಟನ್ನು ಬಿಡ್ತಾರೆ, ಸೆಕೆಂಡ್ ಲಿಸ್ಟ್ ಅಂತ. ಆದರೆ ಇದು ವೆಬ್ಸೈಟ್ನಲ್ಲಿ ಅಥವಾ ಅವರ ನವೋದಯ ವಿದ್ಯಾಲಯ ಸಮಿತಿಯ ವೆಬ್ಸೈಟ್ನಲ್ಲಿ ಬರುವುದಿಲ್ಲ. ಯಾವ ಒಂದು ನವೋದಯ ವಿದ್ಯಾಲಯ ಶಾಲೆಗೆ ಆಯ್ಕೆ ಆಗಿರ್ತಾರೋ ಅದೇ ಶಾಲೆಗೆ ಮಾಹಿತಿಯನ್ನು ಅವರು ಕಳಿಸ್ತಾರೆ. ತದನಂತರ ಆ ಶಾಲೆಯ ಒಬ್ಬ ಪ್ರಾಂಶುಪಾಲರು ಇರ್ತಾರಲ್ಲ, ಅವ್ರು ಏನು ಮಾಡ್ತಾರೆ, ಆ ವಿದ್ಯಾರ್ಥಿಗಳ ತಂದೆ ಅಥವಾ ತಾಯಿಯ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಏನು ಅರ್ಜಿ ಸಲ್ಲಿಸುವಾಗ ನೀಡಿರ್ತೀರಿ ಆ ನಂಬರಿಗೆ ಕರೆ ಮಾಡಿ ಹೇಳ್ತಾರೆ, ಈ ರೀತಿಯಾಗಿ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿ ಅವರ ಬದಲಾಗಿ ಇಲ್ಲಿ ನಿಮ್ಮ ಮಗ ಅಥವಾ ಮಗಳು ಆಯ್ಕೆಯಾಗಿದ್ದಾರೆ, ಸೂಕ್ತ ದಾಖಲೆಗಳೊಂದಿಗೆ ಬಂದು ಅಡ್ಮಿಷನ್ ಮಾಡಿ ಅಂತ ಅವರು ತಮಗೆ ಕರೆ ಮಾಡಿ ತಿಳಿಸ್ತಾರೆ. ಇದು ಪ್ರಾಸೆಸ್ ಇರುತ್ತದೆ. ಹಾಗಾಗಿ ಇಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂತಹ 31 ನವೋದಯ ವಿದ್ಯಾಲಯ ಏನು ವಸತಿ ಶಾಲೆಗಳಿದ್ದಾವೆ, ಆ ಶಾಲೆಗಳಲ್ಲಿ ಯಾರಾದರೂ ವಿದ್ಯಾರ್ಥಿಗಳು ಮೊದಲನೇದಾಗಿ ಅಡ್ಮಿಷನ್ ಮಾಡದೇ ಇದ್ದರೆ ಮತ್ತು ಅಡ್ಮಿಷನ್ ಮಾಡಿ ಕೇವಲ 1 ವಾರ 2 ವಾರ ಬಂದು ಶಾಲೆ ಬಿಟ್ಟಂಥ ವಿದ್ಯಾರ್ಥಿಗಳು ಇದ್ದಾಗ, ತದನಂತರ ಇಲ್ಲಿ ಅವರು ಏನು ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟಲ್ಲಿ ಆಯ್ಕೆಯಾಗಿರ್ತಾರೆ ಸೂಕ್ತ ದಾಖಲೆಗಳನ್ನು ಸಲ್ಲಿಸದೇ ಇದ್ದಾಗ ಈ ರೀತಿ ಅವರು ಮೊದಲ ಲಿಸ್ಟಲ್ಲಿ ಆಯ್ಕೆಯಾಗಿ ಅವರ ಆಯ್ಕೆ ಪ್ರಕ್ರಿಯೆ ಅಂತಲ್ಲಿ ಕ್ಯಾನ್ಸಲ್ ಆದಾಗ ಸೆಕೆಂಡ್ ಲಿಸ್ಟಲ್ಲಿ ಮತ್ತೆ ಮೆರಿಟ್ ಮತ್ತು ಅವರ ಮೀಸಲಾತಿ ಆಧಾರದ ಮೇಲೆ ಇಲ್ಲಿ ಆಯ್ಕೆಯನ್ನು ಮಾಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಅಂತಹ ವಿದ್ಯಾರ್ಥಿಗಳು ಇಲ್ಲಿ ಪ್ರತಿ ವರ್ಷ ಇಲ್ಲಿ ಒಂದೊಂದು ಜಿಲ್ಲೆಯಲ್ಲಿ 1-2 ರೀತಿ ಸೀಟುಗಳು ಇದೇ ರೀತಿ ಆಗುತ್ತದೆ. ಆದ್ದರಿಂದ ತಮ್ಮ ಮಗ ಅಥವಾ ಮಗಳ ಮೆರಿಟ್ ಚೆನ್ನಾಗಿದ್ದರೆ ತಮಗೂ ಕೂಡ ಇಲ್ಲಿ ಕಾಲ್ ಬರ್ಬೋದು ನವೋದಯ ವಿದ್ಯಾಲಯ ಸಮಿತಿಯಿಂದ ಅಂತ ತಿಳಿಸ್ತಾ ಇದ್ದೀನಿ. ಇದು ರಿಸಲ್ಟ್ಸನ್ನು ಸೆಕೆಂಡ್ ಲಿಸ್ಟಿಗೆ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಂದ ಇದು ವೆಬ್ಸೈಟ್ಗೆ ಬಿಡುವುದಿಲ್ಲ. ಅವರು ನೇರವಾಗಿ ನವೋದಯ ವಿದ್ಯಾಲಯ ಸಮಿತಿಯ ಒಂದು ಮೂಲಕ ಅವರ ಏನು ನವೋದಯ ವಿದ್ಯಾಲಯ ಶಾಲೆ ಇರುತ್ತೆ ಅವರ ಮೂಲಕ ತಮಗೆ ಫೋನ್ ಕರೆ ಮೂಲಕ ತಿಳಿಸ್ತಾರೆ, ಈ ರೀತಿ ಸೆಲೆಕ್ಟ್ ಆಗಿದ್ದರೆ ಬಂದು ಅಡ್ಮಿಷನ್ ಮಾಡಿ ಸೂಕ್ತ ದಾಖಲೆಗಳೊಂದಿಗೆ ಅಂತ ಅವರು ತಮಗೆ ತಿಳಿಸ್ತಾರೆ ಅನ್ನುವಂಥ ಮಾಹಿತಿಯನ್ನು ನಾನು ನಿಮಗೆ ಇವತ್ತು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.